ಇದಂಗೆ ಹಾಟ್ಸ್ಪಾಟ್ ಆನ್ ಮಾಡವ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಆಕ್ಚುಲಿ ಇವಾಗ ನಾನು ಮಾಮ ಅಣ್ಣ ಎಲ್ಲ ಈಗ ಮಟನ್ ತರಕ್ಕೆ ಈಗ ಬಂದಿದ್ದೀವಿ. ಅಂದ್ರೆ ಮಾಮೂಲಿ ಗೊತ್ತಲ್ಲ ಈ ಹಳ್ಳಿಲಿ ಹೆಂಗೆ ಅಂದ್ರೆ ಎಲ್ರೂ ಒಟ್ಟಿಗೆ ಮಟನ್ ಚೀಟಿ ಹಾಕಿ ಎಲ್ರೂ ಒಟ್ಟಿಗೆ ಮಟನ್ನ ಶೇರ್ ಮಾಡಿ ಮಟನ್ನ ತಗೋತಾರೆ. ಸೊ ಈಗ ಹಂಗೆ ಈಗ ಮಾಮನ ಈಗ ಹಂಗೆ ತಗೋತಿದ್ದಾರೆ. ಅಂತೂ ಫೈನಲಿ ಈಗ ಮಟನ್ ಎಲ್ಲ ತಗೊಂಬಂದಾಯ್ತು. ಇಲ್ಲಿ ಲಾಸ್ಟ್ ವ್ಲಾಗ್ ಅಲ್ಲಿ ನೋಡ್ದಂಗೆ ಇಲ್ಲಿ ಸರೋಜ್ ಅಜ್ಜಿ ಇದ್ದಾರೆ, ನಮ್ಮ ಅಜ್ಜಿ ಫ್ರೆಂಡು. ಅಜ್ಜಿ ಮಟನ್ ಸಿಕ್ತು ಅನ್ನಿ? ಸರಿ ಸರಿ ಅಜ್ಜಿ. ನಿಧಾನ ನಿನ್ನ ನಿಧಾನ, ಹುಷಾರು. ಎಲ್ರು ಈಗ ಗದ್ದೆಗೆ ಹೋಗ್ತಿದೀವಿ. ಎಲ್ರು ಅಲ್ಲ, ಅಜ್ಜಿ ಮತ್ತೆ ಅಮ್ಮ ಮನೆಯಲ್ಲೇ ಇದ್ದಾರೆ. ಈಗ ತಾತ ಆಲ್ರೆಡಿ ಹೋಗಿದ್ದಾರೆ. ಈಗ ನಾನು ಗಾನವಿ ಅಣ್ಣ ಮಾಮ ಎಲ್ಲ ಈಗ ಗದ್ದೆಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಅಣ್ಣ ಇದ್ದಾನೆ, ಅಲ್ಲಿ ಮಾಮ ದನ ಎಲ್ಲ ಕರ್ಕ ಹೋಗ್ತಿದ್ದಾರೆ. ಈ ನಾಯಿ ಹೆಸರು ಕೇಕೆ ಅಂತ, ಶಾರ್ಟ್ ಫಾರ್ಮ್ ಆಗಿ ಕೇಕೆ. ಫುಲ್ ನೇಮು ಕೋಳಿ ಕಳ್ಳ ಅಂತ. ಅದೇ ಈಗ ಗಾನವಿ ಆ ಚಿಕ್ಕ ಮಾವಿನ ಹಣ್ಣು ಮರದಿಂದ ಕುಯ್ಕೊಂಬಂದಿದ್ದಾಳೆ. ಅದು ಆ ಚಿಕ್ಕ ಮಾವಿನ ಹಣ್ಣು ಮರದಿಂದ ಅದು ಹತ್ತಿ ಅಲ್ವಾಗಾನು, ಅದು ಕೆಸರಲ್ಲೆಲ್ಲ ಬಿದ್ದಿ. ಆ್ಯಕ್ಚುಲಿ ಹಿಂಗೆ ಗಣದಲ್ಲಿ ಎಳ್ನೀರು ಕೆಡುವುದು ಅಷ್ಟು ಸುಲಭ ಅಲ್ಲ ಅಲ್ವೇ ಮಾಮ? ನೋಡಕ್ಕೆ ಈಸಿ ಅನಿಸುತ್ತೆ, ಬಟ್ ನಿಜ ತುಂಬಾ ಕಷ್ಟ. ಅದೇ ನಮ್ಮ ಮಾಮ ನೋಡಿ ಸಿಂಪಲಾಗಿ ಕೆಡಿದ್ರು. ಏಕ್ ಮಾರ್ ದೋತು ಕೊಡ ಸ್ಪೂನ್ ತಿನ್ನಕ್ಕೆ ಸ್ಪೂನ್ ಇದು ಕೊಡುಗನು ತೋರಿಸ್ತೀನಿ. ಆಮೇಲೆ ನಾನು ಹಿಂಗೆ ವಾಪಸ್ ಕೊಡ್ತೀನಿ. ಸೊ ನೋಡಿ ಇದು ಸ್ಪೂನು. ಈಗ ನಾನು ಮತ್ತೆ ಗಾನವಿಗೆ ವಾಪಸ್ ಕೊಡಲ್ಲ. ಹಾಂ, ಈಗ ಅಲ್ಲಿ ಗಾನವಿಯಲ್ಲಿ ಹೋಗ್ತಿದ್ದಾಳೆ. ಅವಳು ಫೋನ್ ಇಲ್ಲೇ ಬಿಟ್ಟೋಗಿದ್ದಾಳೆ. ಸೊ ಗಾನವಿ ಫೋನ್ ಇಲ್ಲೇ ಬಿಟ್ಟೋಗಿದ್ದಾಳೆ. ಸುಮ್ಮನೆ ಹೇಳಲ್ಲ. ತೊಂಡೆಕಾಯಿ ಕವರ್ಗೆ ಹಾಕ್ತೀನಿ ಬೆಸ್ಟು. ಕೇಳೋರು ಮನೇಲಿ ಎಲ್ಲಿ ಅಂತ ಎದುರಿಸ್ತೀನಿ. ಹಂಗೆ ಬರೋಣ. ಗಾನವಿ ಫೋನ್ ಅಲ್ಲೇ ಬಿಟ್ಟಿದ್ದು ಅವಳಿಗೆ ಗೊತ್ತಿಲ್ಲ. ಹಂಗೆ ಹೋಯ್ತಿದ್ದಾಳೆ ಮುಂದಕ್ಕೆ. ಇಲ್ಲಿ ತೊಂಡೆಕಾಯಿ ಕವರ್ ಒಳಗಡೆ ಗಾನವಿ ಫೋನ್ ಹಾಕಿ ಸುಮ್ಮನೆ ತೊಂಡೆಕಾಯಿ ಆಯ್ತಾ, ಹೇಳ್ಬೇಡ ಅವ್ರಿಗೆ. ಸುಮ್ಮನೆ ಮನೇಲಿ ಎದುರಿಸಲ್ಲ ಎಲ್ಲಿ ಅಂತ. ಈಗ ಹೇಮಮ್ಮ ಇಲ್ಲಿ 4 ಎಳ್ನೀರು ಪಾರ್ಸಲ್ ತಗೋಯ್ತಾ. ಅಲ್ಲಿ ಗಾನವಿ 2. ಹೇಮಮ್ಮ ನೀವು ಇಲ್ಲಿ ಡೈಲಿ ಬೆಳಿಗ್ಗೆ ಬಂದಿಲ್ಲ ಆರಾಮಾಗಿ ಎಳ್ನೀರು ಕುಡಿಬೋದಲ್ಲ ಹೇಮಮ್ಮ? ಓ ಟೈಮಿಂಗ್ಸ್ ಅಂತೆ ಎಳ್ನೀರು ಕುಡಿ. ಗಾನವಿ ಇದಂಗೆ ಹಾಟ್ಸ್ಪಾಟ್ ಆನ್ ಮಾಡವ. ಹಾಟ್ಸ್ಪಾಟ್ ಎಲ್ಲೈತೆ? ಬೇಗ ನೀನು ತಗೊಳಪ್ಪ. ಮೆತ್ತಿಗೆ ಅಮ್ಮ ಬೈಯುತ್ತೆ. ಈ ದೇವ್ರಣೆ ಇಲ್ಲ ಇದಿಲ್ಲ ಕಣೋ, ನಾನು ಹೇಳ್ತಿಲ್ವ? ಅದೇ ಅಲ್ಲಿ ಹಿಂದೆ ಟೀ ಶರ್ಟ್ ಹರಿದೋಗಿದೆ ಬಿಡೋದು. ಹಾಂ, ನಂಗೆ ನಿಜ ಗೊತ್ತಿಲ್ಲ. ಥೂ ಗೂಬೆ, ನಿಜ ಕಣವ. ನಂಗೆ ಆಡ್ಸ್ಪಡ್ಬೇಕೀಗ ಕಮೆಂಟ್ಗಳೆಲ್ಲ ಓದಕ್ಕೆ. ಅಣ್ಣ ನೀನೇ ಹಾಟ್ಸ್ಪಾಟ್ ಆನ್ ಮಾಡೋಣ. ಗುಗ್ಗು ಸಿಕ್ತಾ? ಎಲ್ಲಿತ್ತು? ಸರ್ವಂ ಸದಾ
ನಾನು ವೀಡಿಯೋ ಮಾಡ್ತಿರೋದು ಒಳ್ಳೆ ಕಂಟೆಂಟ್ ಐತೆ, ನೀನು ಹೊಲದಲ್ಲಿ ಫೋನ್ ಬಿಟ್ಟು ಬಂದಿದ್ದೀಯ ಅಂತ ನಾನು ವೀಡಿಯೋ ಮಾಡ್ತಿರೋದು ಗೂಬೆ. ಸಿಕ್ಕಿಲ್ಲ ಸರ್ವಂಸತ್ ಇಲ್ಲಗನೋ ನನ್ನ ಹತ್ರ ಪ್ರಾಮಿಸ್ ಅಂತಂದಿಲ್ಲ, ನಂಗೆ ಗೊತ್ತೇ ಇಲ್ಲ. ನಾನು ಹಾಟ್ಸ್ಪಾಟಿಗೆ ಬೇಕು, ನೀನು ಯಾವಾಗ ಎಲ್ಲಿ ಫೋನ್ ಅಂತ ಗಾಬರಿ ಅದೇ ನಾನು ಅವಾಗಿಂದ ವೀಡಿಯೋ ಮಾಡ್ತಿರೋದು. ಒಳ್ಳೆ ಕಂಟೆಂಟ್ ಐತೆ. ಹ್ಞೂ ಅಲ್ಲ ಎಲ್ಲಿ ಕ್ಲೀನಾಗಿ ಇಲ್ಲಗನೋ ಹೇಳ್ತಿಲ್ವ ಇಲ್ಲ ಅಂತ. ಸೊ ಗೈಸ್, ಈಗ ಗಾನವಿ ಈಗ ಹೊಲ್ದಲ್ಲೇ ಫೋನ್ ಬಿಟ್ಟು ಬಂದಿದ್ದಾಳೆ. ಈಗ ನಾನು ತಗೊಂತಿದ್ದೀನಿ ಅಂತ ಅವಳು ನನ್ನ ಮೇಲೆ ಇದು ಮಾಡ್ತಿದ್ದಾಳೆ. ಫೋನ್ ಕೊಡಿ ಅಣ್ಣ ಅಂತ ನೋಡಿ. ಹಾಂ ನೋಡಲಿ ನೋಡಿ ಗೈಸ್ ಹಿಂಗೆ ಸೈಲೆಂಟ್ ಮಾಡಿದ್ದೀವಿ ಅಂತ ಹೇಳ್ತಾಳಪ್ಪ. ನಾನು ನಿಜ ನಂಗೆ ಗೊತ್ತೇ ಇಲ್ಲ, ನಾನು ಆಡ್ಸ್ಪಡ್ಬೇಕು ಅಂತ ನಾನು ಹಿಂಗೆ ಕೇಳಿದ್ದಲ್ಲಿ. ನಿನ್ಗೆ ಗೊತ್ತಾಯ್ತಾ ಎಲ್ಲಿ ಅಂತ? ಸೈಕಲ್ ಹೋಯ್ತಾಳು ಈಗ ತರಕ್ಕೆ. ತಾತ ಇವಾಗಲೇ ಯಾಕೆ ತಾತ ಹೇಳಿದ್ರಿ? ಗಾನವಿ ಫೋನು ಇಲ್ಲೇ ಐತೆ ನೋಡಿ. ಏನಜ್ಜಿ ತಿಂಡಿ? ಉಪ್ಪಿಟ್ಟಾ? ಸದ್ಯ ಚಿತ್ರಾನ್ನ ಮಾಡಿಲ್ಲ. ಏನು ಉಪ್ಪಿಟ್ಟು ತಿನ್ನ ಗುರು? ಅದು ಪ್ಲೇಟ್ ನಾನು ಅಲ್ಲೆಲ್ಲ ಹುಡುಕ್ತಿದ್ದೆ. ಅಮ್ಮ ಏನು ಮಾಡ ಚಂದ. ನೋಡೋಣ ನಿಲ್ಲ. ಇಷ್ಟು ಮ್ಯಾಕ್ಸಿಮಮ್ 35. ಹಾಂ 35 ಮ್ಯಾಕ್ಸಿಮಮ್. 35 ಅಂತ ಕೊಟ್ಟರೆ ಅಟ್ಲೀಸ್ಟ್ 40 ಬರುತ್ತೆ, ಅದನ್ನ ಬರೋಲ್ಲ. ಎತ್ತರದಲ್ಲಿ ಇಲ್ಲ ಕನಕ, ಸಾವಿರಾರು ಲಕ್ಷಾಂತರ ಆಳದಲ್ಲಿರೋದು ಸಮುದ್ರ. ಎತ್ತರದಲ್ಲಿರೋದು ಅಂತ ನೀನು ಈಗ ಹಂಗೆ ಕಾಣ್ತದೆ ಮಗ. ಕಾಣದಂಗಾದು ನಾವು ಬತ್ತಾ 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 ಬರೀ ಗುಡ್ವೇ ಅಲ್ಲ, ಎತ್ತರದಲ್ಲಿ ನಾವು ಇರೋದು. ಯಾಕೋ ಮಾತಾಡ. ಅಂತೂ ಇಂತೂ ನನ್ನ ತಂಗಿ ಸ್ಕ್ಯಾಮ್ ನಡೆಸಿದಾಳೆ. ಏನು ಸ್ಕ್ಯಾಮ್ ಗಾನ್? 50 ರೂಪಾಯಿ ಕೊಟ್ಟೆ, 10 ರೂಪಾಯಿ ಕ್ಯಾಂಡಿ ಕೊಡೆ, 10 ರೂಪಾಯಿ 2 ಕೊಟ್ರೆ 20 ರೂಪಾಯಿ 3 ಕೊಟ್ಟರು. ಸ್ಕ್ಯಾಮ್ ಗಾನ್. ಗೈಸ್ ಹಂಗಂತ ಇವಾಗಲೇ ಟೈಮ್ ಎಷ್ಟಾಗಿದೆ? ಈಗ ಟೈಮು ಕರೆಕ್ಟಾಗಿ 10 ಗಂಟೆ ಆಗಿದೆ. ಸೊ ಇಲ್ಲಿ ನೋಡಿ, ಟೈಮ್ 10 ಗಂಟೆ ಆಗಿದೆ ಬಿಡಿ. ಆದರೆ ಈಗ ದೇವಸ್ಥಾನ ಹತ್ರ ಫುಲ್ಲು DJ ಎಲ್ಲ ಕರೆಸಿ ಡ್ಯಾನ್ಸ್ ಮಾಡ್ತಿದ್ದಾರಂತೆ. ಸೊ ನಂಗೆ ಗೊತ್ತಿಲ್ಲ. DJ ತಮಟೆ. ಈಗ ಇಷ್ಟು ಜನ ಈಗ ಹೊಲ್ಟಿದ್ದೀವಿ ಡ್ಯಾನ್ಸ್ ಮಾಡೋಕ್ಕೆ. ಇಲ್ಲೇ ಇದ್ದಾರೆ ನೋಡಿ ಪೂಜಾರರು. ಹೆಸರು ದಿನೇಶ್ ಅಂತ. ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿರಲಿಲ್ಲ. ನಮ್ಮ ಗ್ರೂಪಲ್ಲಿ ಮಾಮನೇ ಬಂದಿಲ್ಲ, ಏನಕ್ಕಂತ ಗೊತ್ತಿಲ್ಲ. ಬಟ್ ಬರಲ್ಲ, ನೀವೇ ಹೋಗಿ ಬನ್ನಿ ಅಂತ ಹೇಳಿದ್ದಾರೆ.
ಫೈನಲಿ ಈಗ ಮನೆಗೆ ಬಂದಿದ್ದೀನಿ. ಸೊ ಸಖತ್ತೆ ಸುಸ್ತಾಗಿದೆ. ಸೊ ಈಗ ಟೈಮ್ 12:20 ಆಗಿದೆ. ಸೊ ಇಲ್ಲಿ ನಮ್ಮ ಹೇಮು ಮಾಮ ಇಲ್ಲೇ ಮಲಗಿದ್ದಾರೆ. ಸೊ ಬರಲ್ಲ ಅಂತಿರಲ್ಲ. ಸೊ ನೋಡಿ ಇಲ್ಲೇ ಮಲಗಿದ್ದಾರೆ. ಸೊ ಈಗ ಫ್ಯಾನ್ ಹಾಕಿರೋದಕ್ಕೆ ಸ್ವಲ್ಪ ವಾಯ್ಸ್ ಕೇಳಿಸ್ತಿಲ್ಲ ಅನಿಸುತ್ತೆ. ಈಗ ಫ್ಯಾನ್ ಕಡಿಮೆ ಮಾಡಿದ್ರು ಹೇಮು ಮಾಮ ಎತ್ತಿ ಬೈಯುತ್ತೆ. ಸೊ ಸುಮ್ಮನೆ ಬೇಡ. ಮತ್ತು ಅಷ್ಟೊಂದು ಡ್ಯಾನ್ಸ್ ಏನೂ ಮಾಡೋಕ್ಕೂ ಆಗಲಿಲ್ಲ, ಮತ್ತು ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ. ಎಲ್ಲಿ ಭಯ ಆಯಿತು, ಎಲ್ಲಿ ಫೋನಲ್ಲಿ ಬೀಳುತ್ತೆ ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.